ದ್ವೇಷಕೋರ, ಸುಳ್ಳುಕೋರ, ಲಾಭಕೋರ ಬಾಬಾ ರಾಮದೇವ್ ಏನೋ ಮಾಡೋಕ್ ಹೋಗಿ ಇನ್ನೇನೋ ಮಾಡ್ಬಿಟ್ಟಿದ್ದಾರೆ. ತನ್ನ ಕಂಪನಿಯ ಹೊಸ ಶರ್ಬತ್ನ ಪ್ರಚಾರ ಮಾಡುವಾಗ ಬಾಯಿಗೆ ಬಂದಂತೆ ಮಾತಾಡಿ ದೊಡ್ಡ ಎಡವಟ್ಟು ಮಾಡ್ಕೊಂಡಿದ್ದಾರೆ ಈ ಬಿಸ್ನೆಸ್ ಮ್ಯಾನ್ ಬಾಬಾ. ತನ್ನ ಕಂಪನಿಯ ಉತ್ಪನ್ನ ಚೆನ್ನಾಗಿದೆ ಅಂತ ಹೇಳೋ ಬದಲಿಗೆ ಮತ್ತೊಂದು ಪ್ರತಿಷ್ಠಿತ ಉತ್ಪನ್ನದ ಬಗ್ಗೆ ಪರೋಕ್ಷವಾಗಿ ತೀರಾ ಕೀಳು ಮಟ್ಟದಲ್ಲಿ ಮಾತಾಡಿದ್ದು ಬಾಬಾಗೆ ದುಬಾರಿಯಾಗಿದೆ. ಈಗ ಬಾಬಾ ರಾಮದೇವ್ಗೆ ಪಾಠ ಕಲಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ಜನರೇ ಆ ಇನ್ನೊಂದು ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡ್ತಿದ್ದಾರೆ. ಯಾವಾಗಲೂ ಅಧಿಕ ಪ್ರಸಂಗದ, ದ್ವೇಷದ ಮಾತಾಡುವ ಬಾಬಾ ರಾಮದೇವ್ಗೆ ಈ ಬಾರಿ ತನ್ನ ಮಾತೇ ತಿರುಗುಬಾಣವಾಗಿದೆ. ಬಾಬಾ ರಾಮದೇವ್ನ ಶರ್ಬತ್ ಜಿಹಾದ್ ದ್ವೇಷ ಭಾಷಣಕ್ಕೆ ಖ್ಯಾತ ಪಾನೀಯ ಬ್ರಾಂಡ್ ರೂಹ್ ಅಫ್ಜಾ ಸರಿಯಾಗಿಯೇ ತಿರುಗೇಟು ನೀಡಿದೆ. ತಮ್ಮ ಸಂಸ್ಥೆಯ ನೂತನ ತಂಪು ಪಾನೀಯ ಬ್ರಾಂಡ್ಗೆ ಚಾಲನೆ ಕೊಟ್ಟು ಅದನ್ನ ಪರಿಚಯಿಸ್ತಾ ಇದ್ದ ರಾಮದೇವ್ ರೂಹ್ ಅಫ್ಜಾದ ಹೆಸರನ್ನ ಹೇಳ್ದೇನೆ ಅದರ ವಿರುದ್ಧ ಆರೋಪ ಮಾಡಿದ್ರು. ಥಂಡ ಅಂತ ಟಾಯ್ಲೆಟ್ ಕ್ಲೀನರ್ ಕೊಡ್ತಾರೆ ಅಂತ ಪೆಪ್ಸಿ ಕೋಕ್ ಗಳನ್ನ ಪರೋಕ್ಷವಾಗಿ ಕುಟುಕಿದ್ದ ರಾಮದೇವ್ ತಂಪು ಪಾನೀಯ ಕ್ಷೇತ್ರದ ಬಹಳ ದೊಡ್ಡ ಬ್ರಾಂಡ್ ಆಗಿರುವ ರೂಹ್ ಅಫ್ಜಾದ ಹೆಸರನ್ನ ಹೇಳ್ದೇನೆ ಅದರ ವಿರುದ್ಧ ಹರಿಹಾಯ್ದಿದ್ರು. ಒಂದು ಬ್ರಾಂಡ್ ತನ್ನ ಪಾನೀಯ ಮಾರಾಟದಿಂದ ಬಂದ ದುಡ್ಡನ್ನ ಮಸೀದಿ ಮದ್ರಸಗಳನ್ನ ಕಟ್ಟೋಕೆ ಬಳಸುತ್ತೆ ಅಂತ ಹೇಳ್ಬಿಟ್ಟಿದ್ರು. ಜೊತೆಗೆ ಶರ್ಬತ್ ಜಿಹಾದ್ ಅನ್ನೋ ಪದಪುಂಜವನ್ನು ರಾಮದೇವ್ ಬಳಸಿದ್ದಾರೆ. शरबत के नाम पर एक कंपनी है जो शरबत तो देती है, लेकिन वो शरबत से जो पैसा मिलता है उससे मदरसे और मस्जिदें बनवाती, ठीक है उनका मजहब है, लेकिन आप यदि वो शरबत पियेंगे तो मस्जिद और मदरसे बनेंगे। और पतंजलि का गुलाब का शरबत पीते हैं, ये शरबत पियेंगे आप तो गुरुकुल बनेंगे, आचार्य कुलम बनेगा, पतंजलि विश्वविद्यालय भारतीय शिक्षा बोर्ड आगे बढ़ेगा। इसलिए मैं कहता हूँ ये शरबत जिहाद भी, जैसे लव जिहाद, वोट जिहाद चल रहा है ना, ऐसे शरबत जिहाद भी चल रहा है। तो लो आपको इस शरबत जिहाद से बचाना है। ಅದಕ್ಕೆ ಉತ್ತರವಾಗಿ ರೂಹ್ ಅಫ್ಜಾ ತನ್ನ ಭವ್ಯ ಇತಿಹಾಸವನ್ನ ಮತ್ತು ಉತ್ಪನ್ನದ ವಿಶೇಷತೆಯನ್ನ ಜನರ ಮುಂದಿಟ್ಟಿದೆ. ರೂಹ್ ಅಫ್ಜಾದ ಮೂಲ ಕಂಪನಿ ಹಮ್ದರ್ದ್ ರಾಮದೇವ್ರನ್ನ ಉಲ್ಲೇಖ ಮಾಡದೇನೆ ಉತ್ತರ ನೀಡಿದೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ರೂಹ್ ಅಫ್ಜಾ, ನಾವು 1907ರಿಂದ ಜನರಿಗೆ ರುಚಿ ಮತ್ತು ಭರವಸೆಯ ಸೇವೆ ನೀಡ್ತಿದ್ದೀವಿ ಅಂತ ಹೇಳಿದೆ. ಪ್ರತಿ ಡ್ರಾಪ್ ನಲ್ಲೂ ಸುರಕ್ಷತೆ, ಪ್ರತಿ ಸಿಪ್ ನಲ್ಲೂ ತಾಜಾತನ ಅಂತ ಹೇಳಿದೆ ರೂಹ್ ಅಫ್ಜಾ. ಅದನ್ನ ತಯಾರಿಸುವ ವಿಧಾನ ಎಷ್ಟು ವೈಜ್ಞಾನಿಕ ಹಾಗೂ ಎಷ್ಟು ಸುರಕ್ಷಿತ ಅನ್ನೋದನ್ನು ಅದು ಒತ್ತಿ ಹೇಳಿದೆ. ಪಾನೀಯದ ಪ್ರತಿಯೊಂದು ಸಿಪ್ಪನ್ನ FSSAI ಅಪ್ರೂವ್ಡ್ ಗಿಡಮೂಲಿಕೆಗಳು ಮತ್ತು ನೈಸರ್ಗಿಕ ಸುವಾಸನೆಗಳಿಂದ ತಯಾರಿಸಲಾಗುತ್ತೆ. ಪ್ರತಿ ಬಾಟಲಿಯು ಅತ್ಯುತ್ತಮ ಗುಣಮಟ್ಟವನ್ನ ಖಾತ್ರಿ ಪಡಿಸುತ್ತೆ ಅಂತ ಮತ್ತೊಂದು ಪೋಸ್ಟ್ ನಲ್ಲಿ ರೂಹ್ ಅಫ್ಜಾ ಹೇಳಿದೆ. ನಂಬಬಹುದಾದ ತಾಜಾತನವನ್ನ ಆನಂದಿಸಿ ಅಂತ ಮತ್ತೊಂದು ಪೋಸ್ಟ್ ನಲ್ಲಿ ರೂಹ್ ಅಫ್ಜಾ ಹೇಳಿದೆ. ಯಾವುದೇ ಮನುಷ್ಯರು ಕೈಯಿಂದ ಮುಟ್ಟದೆ ಅದು ತಯಾರಾಗುತ್ತೆ. ಇದರಿಂದಾಗಿ ಸ್ವಚ್ಛತೆ ಮತ್ತು ಗುಣಮಟ್ಟ ಯಾವಾಗಲೂ ಅತ್ಯುನ್ನತ ಮಟ್ಟದ್ದಾಗಿರುತ್ತೆ ಅಂತ ರೂಹ್ ಅಫ್ಜಾ ಹೇಳಿದೆ. ಈ ಎಲ್ಲ ಪೋಸ್ಟ್ ಗಳಲ್ಲಿ ನೇರವಾಗಿ ಪತಂಜಲಿ ವಿರುದ್ಧ ರೂಹ್ ಅಫ್ಜಾ ದಾಳಿ ನಡೆಸಿಲ್ಲವಾದ್ರೂ ಪರೋಕ್ಷವಾಗಿ ಪತಂಜಲಿ ವಿರುದ್ಧವೇ ರೂಹ್ ಅಫ್ಜಾ ಸಂದೇಶ ರವಾನಿಸ್ತಿದೆ ಅನ್ನೋದು ಗೊತ್ತಾಗುತ್ತೆ. ಇದು ಕೇವಲ ಪತಂಜಲಿ ಮತ್ತು ಹಮ್ದರ್ದ್ ನಡುವಿನ ಸಂಘರ್ಷ ಮಾತ್ರವಾಗಿ ಉಳಿದಿಲ್ಲ. ಯುನಾನಿ ಮತ್ತು ಆಯುರ್ವೇದ ವೈದ್ಯ ಪದ್ಧತಿಗಳ ನಡುವಿನ ಜಿದ್ದಾಜಿದ್ದಿಯಾಗಿನೂ ಪರಿವರ್ತನೆಯಾಗಿದೆ. 1906ರಲ್ಲಿ ಒಂದು ಯುನಾನಿ ಕ್ಲಿನಿಕ್ ರೂಪದಲ್ಲಿ ಆರಂಭವಾಗಿದ್ದ ಹಮ್ದರ್ದ್ ಇಂದು ಮಹಾ ಕಂಪನಿಯಾಗಿ ಬೆಳೆದು ನಿಂತಿದೆ. ಇನ್ನು ಹಮ್ದರ್ದ್ ವಕ್ಫ್ ಆಗಿದ್ದು ರೂಹ್ ಅಫ್ಜಾ ಸಹಿತ ಅದರ ಎಲ್ಲ ಉತ್ಪನ್ನಗಳಿಂದ ಬರುವ ಎಲ್ಲಾ ಲಾಭ ಸಮಾಜ ಸೇವಾ ಕೆಲಸಗಳಿಗೆ ಮಾತ್ರ ಬಳಕೆಯಾಗುತ್ತೆ. ಆದರೆ ಪತಂಜಲಿ 2006ರಲ್ಲಿ ಪ್ರಾರಂಭಗೊಂಡಿದ್ದು ಆಯುರ್ವೇದ ಆಧಾರಿತ ಉತ್ಪನ್ನಗಳನ್ನ ಮಾರುತ್ತೆ. ಅದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿದ್ದು ಲಾಭ ಗಳಿಸುವ ಆಧಾರದಲ್ಲೇ ನಡೆಯುತ್ತೆ. 2018ರಲ್ಲಿ ನಾವು ನಾನ್ ಪ್ರಾಫಿಟ್ ಸಂಸ್ಥೆ ಆಗ್ತೀವಿ ಅಂತ ಹೇಳಿದ ಪತಂಜಲಿ ಈಗಲೂ ಫಾರ್ ಪ್ರಾಫಿಟ್ ಸಂಸ್ಥೆಯಾಗಿನೇ ನಿಂತಿದೆ. ಆದರೆ ಹಮ್ದರ್ದ್ ಇವತ್ತಿಗೂ ನಾಟ್ ಫಾರ್ ಪ್ರಾಫಿಟ್ ಸಂಸ್ಥೆ. ರೂಹ್ ಅಫ್ಜಾ ಈ ದೇಶದ ಕೋಟ್ಯಾಂತರ ಜನರ ಪ್ರೀತಿ ಮನ್ನಣೆಗೆ ಪಾತ್ರವಾದ ಬ್ರಾಂಡ್. ಅದಕ್ಕೆ ಯಾವುದೇ ಧರ್ಮ, ಜಾತಿಯನ್ನ ಬಳಸುವ ಅನಿವಾರ್ಯತೆ ಇಲ್ಲ. ಇನ್ನು ರಾಮದೇವ್ ಅವರ ಹಿಂದೂ ಮುಸ್ಲಿಂ ರಾಜಕೀಯವನ್ನ ನೋಡಿ ಜನರೂ ಬೇಸತ್ತ ಹಾಗೆ ಕಾಣ್ತಿದೆ. ಹಾಗಾಗಿ ಬಹಳಷ್ಟು ಮಂದಿ ಅವರನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ತನ್ನ ಉತ್ಪನ್ನದ ವಿಶೇಷತೆ ಹೇಳುವ ಬದಲು ಹಿಂದೂ ಮುಸ್ಲಿಂ ಮಾಡಿ ಲಾಭ ಬಾಚಿಕೊಳ್ಳುವ ಪ್ರಯತ್ನ ಇದು. ಇದನ್ನ ಬಿಟ್ಟುಬಿಡಿ ಅಂತ ಜನ ಅವರ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ. ಹಲವಾರು ಸಾಮಾಜಿಕ ಕಾರ್ಯಕರ್ತರು, ಪತ್ರಕರ್ತರು, ಯೂಟ್ಯೂಬರ್ಗಳು ತಮ್ಮ ಚಾನೆಲ್ ನಲ್ಲಿ ರಾಮದೇವ್ ಅವರ ಕೋಮುವಾದಿ ನಡೆಯನ್ನ ಖಂಡಿಸಿದ್ದಾರೆ. ಮಾತ್ರವಲ್ಲ ರೂಹ್ ಅಫ್ಜಾವನ್ನ ಕುಡೀರಿ ಅಂತ ಉಚಿತವಾಗಿ ಜಾಹೀರಾತು ಮಾಡಿದ್ದಾರೆ. ಅಜಿತ್ ಅಂಜುಮ್, ಸಾಕ್ಷಿ ಜೋಶಿ ಮತ್ತಿತರ ಖ್ಯಾತನಾಮ ಪತ್ರಕರ್ತರು ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಇರುವ ತಮ್ಮ ಚಾನೆಲ್ ನಲ್ಲಿ ರೂಹ್ ಅಫ್ಜಾ ಕುಡೀರಿ ಅಂತ ಉಚಿತ ಪ್ರಚಾರ ಮಾಡ್ತಿದ್ದಾರೆ. ಆ ಮೂಲಕ ರಾಮದೇವ್ ಅವರ ದ್ವೇಷಕ್ಕೆ ಪ್ರೀತಿಯ ತಿರುಗೇಟು ನೀಡಿದ್ದಾರೆ. ಅವರ ಜೊತೆ ಇನ್ನೂ ಹಲವರು ಸೋಷಿಯಲ್ ಮೀಡಿಯಾದಲ್ಲಿ ರೂಹ್ ಅಫ್ಜಾ ಪರ ಪ್ರಚಾರವನ್ನ ಶುರು ಮಾಡಿದ್ದಾರೆ. ಅವರೆಲ್ಲರ ಧ್ಯೇಯ ಒಂದೇ, ದ್ವೇಷದ ಮೂಲಕ ಏನನ್ನೂ ಮಾರಬಾರದು, ಸುಳ್ಳು ಹೇಳಬಾರದು, ಹಾಗೆ ಮಾಡಿದವರನ್ನ ಜನ ಬಿಡಬಾರದು. ಒಟ್ಟಾರೆ ರಾಮದೇವ್ ತಮ್ಮ ಕಂಪನಿಯ ಹೊಸ ಗುಲಾಬ್ ಶರ್ಬತ್ ಅನ್ನ ಪರಿಚಯಿಸಿದ್ರ ಅಥವಾ ರೂಹ್ ಅಫ್ಜಾಕ್ಕೆ ಬಿಟ್ಟಿ ಪ್ರಚಾರ ಕೊಟ್ಬಿಟ್ರ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ರೂಹ್ ಅಫ್ಜಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಿದೆ. ಬಾಬಾ ರಾಮದೇವ್ ಫುಲ್ ಟ್ರೋಲ್ ಆಗಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.